ಮೊದಲ ಸುದ್ದಿಯನ್ನು ಮುಂದೆ ಇಡ್ತಾ ಇದ್ದೀವಿ. ಜನವರಿ 21ರಂದು ನಡೆಯಲಿರುವಂತಹ ಗಾಂಧಿ ಭಾರತ ಕಾರ್ಯಕ್ರಮಕ್ಕಾಗಿ ಕಾಂಗ್ರೆಸ್ನ ನಾಯಕರು ಬೆಳಗಾವಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ನಡೀತಾ ಇದ್ದಂತ ರಾಜಕಾರಣಕ್ಕೆ ಖರ್ಗೆ ಬ್ರೇಕ್ ಹಾಕಿದ ಬಳಿಕ ಈಗ ನಾಯಕರು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನ ಕಾರ್ಯಕ್ರಮಕ್ಕೆ ಬಿಜೆಪಿ ವ್ಯಂಗ್ಯವಾಡಿದೆ. ಪಾರ್ಲಿಮೆಂಟ್ ಆದ್ಮೇಲೆ ಬಿಟ್ಟುಕೊಡ್ಬೇಕಂತ ಒಂದು ನೋಟ್ ಕೂಡ ಇದೆ, ರೆಸೊಲ್ಯೂಷನ್ ಆಗಿದೆ. ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ. ಮುಂದುವರಿಸಿ ಇಲ್ಲ ಹೊಸ ಮಾಡಿದ್ರೆ ಬೇಗ ಮಾಡಿ, ಗೊಂದಲ ಇದೆ. ಅದು ಇಲ್ಲ ಎಲ್ಲಾರು ಅಂಗಡಿಯಲ್ಲಿ ಏನಾದ್ರು ಸಿಗ್ತದ ಸ್ಥಾನಗಳು? ಪದೇ ಪದೇ ಎಲ್ಲರೂ ಯಾರು ಕೇಳಬಾರದು, ಇದು ನನ್ನ ಸೂಚನೆ ಇದೆ. ಖರ್ಗೆ ಗುಡುಗು, ಕಾಂಗ್ರೆಸ್ನಲ್ಲಿ ಫುಲ್ ಸೈಲೆಂಟ್. ಬೆಳಗಾವಿ ರಾಜಕಾರಣದಲ್ಲಿ ಡಿಕೆಶಿ ಮತ್ತೆ ಆಕ್ಟಿವ್. ಕಾಂಗ್ರೆಸ್ನಲ್ಲಿ ನಡೆಯುತ್ತಿದ್ದ ಕುರ್ಚಿ ಟಾಕ್ ಫೈಟ್ ಸದ್ಯಕ್ಕೆ ಬ್ರೇಕ್ ತೆಗೆದುಕೊಂಡಂತಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗಪ್ಚುಪ್ ಅಂತಿದ್ದ ಹಾಗೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಈ ನಡುವೆ ಗಾಂಧಿ ಭಾರತ ಕಾರ್ಯಕ್ರಮದ ತಯಾರಿಗಾಗಿ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿರುವ ಡಿಕೆ ಶಿವಕುಮಾರ್ ಕುಂದಾನಗರಿಯಲ್ಲಿ ಆಕ್ಟಿವ್ ಆಗಿದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ಪದೇ ಪದೇ ಮೂಗು ತೂರಿಸ್ತಾರೆ ಅಂತ ಸುರ್ಜೇವಾಲಾ ಎದುರು ಸತೀಶ್ ಜಾರಕಿಹೊಳಿ ದೂರು ಕೊಟ್ಟಿದ್ದಾರೆ ಎನ್ನಲಾಗಿತ್ತು. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಗೆ ಭೇಟಿ ನೀಡಿದ್ದ ಡಿಸಿಎಂ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಜೈ ಗಾಂಧಿ, ಜೈ ಭೀಮ್, ಜೈ ಸಂವಿಧಾನ್ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ನೆಪದಲ್ಲಿ ಭೇಟಿ ಮಾಡಿ ಚರ್ಚೆ ಮೂಲಕ ಸತೀಶ್ ಜಾರಕಿಹೊಳಿ ವಿರೋಧಿ ಬಣ ಒಗ್ಗೂಡಿಸಲು ಮುಂದಾದ್ರ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಬೆಳಗಾವಿಯಲ್ಲಿ ದೈವದ ಮೊರೆ ಹೋದ ಡಿಸಿಎಂ. ಕಪಿಲೇಶ್ವರನಿಗೆ 101 ಲೀಟರ್ ಹಾಲಿನ ಅಭಿಷೇಕ. ಸಿಎಂ ಕುರ್ಚಿಯನ್ನು ಎದುರು ನೋಡುತ್ತಿರುವ ಡಿಕೆ ಶಿವಕುಮಾರ್ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಪ್ರತ್ಯಂಗಿರ ಹೋಮ ಮಾಡಿಸಿದ್ರು. ಆ ಬಳಿಕ ಶೃಂಗೇರಿಯಲ್ಲಿ ಇಷ್ಟಾರ್ಥ ಪೂಜೆ ನೆರವೇರಿಸಿದ್ರು. ಎಂದು ಬೆಳಗಾವಿಯಲ್ಲಿ ಕಪಿಲೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮಾಡಿದ್ರು. ಬರೋಬ್ಬರಿ 101 ಲೀಟರ್ ಹಾಲಿನ ಅಭಿಷೇಕ ನೆರವೇರಿಸಿದ್ರು. ಇದನ್ನ ದಕ್ಷಿಣ ಕಾಶಿ ಅಂತ ಹೇಳಿ ಕರೀತಾ ಇದ್ದಾರೆ. ನಾವು ಕೂಡ ಈ ದೇಶಕ್ಕೆ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗಲಿ ಅಂತ ಹೇಳಿ, ಕಪಿಲೇಶ್ವರನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆ ಸನ್ನಿಧಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ರಾಜ್ಯದ ಜನತೆಗೆ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಸುಮಾರು 101 ಲೀಟರ್ ಹಾಲನ್ನು ಕೊಟ್ಟು ನಾನು ಕೂಡ ಬಹಳ ಭಕ್ತಿಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೆ. ಬೆಳಗಾವಿಯಲ್ಲಿ ಯಾರದ್ದೋ ದುಡ್ಡು, ಯಲ್ಲಮ್ಮನ ಜಾತ್ರೆ. ಸಂಸದರ ಆರೋಪಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆಶಿ. ಜನವರಿ 21ರಂದು ನಡೆಯಲಿರುವ ಕಾಂಗ್ರೆಸ್ ಸಮಾವೇಶದ ಸಿದ್ಧತೆ ಭರದಿಂದ ಸಾಗಿದ್ದು, ಫುಡ್ ಕಮಿಟಿ ಚೇರ್ಮನ್ ಮುನಿಯಪ್ಪ, ವಸತಿ ಚೇರ್ಮನ್ ಸುಧಾಕರ್, ರಿಸೆಪ್ಷನ್ ಕಮಿಟಿಯಲ್ಲಿರುವ ಡಾಕ್ಟರ್ ಪರಮೇಶ್ವರ್, ಸಂಘಟನೆಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ರಾಹುಲ್, ಪ್ರಿಯಾಂಕಾ ವಾದ್ರಾ ಜನವರಿ 21ಕ್ಕೆ ವಿಶೇಷ ವಿಮಾನದಲ್ಲಿ ಬರಲಿದ್ದು, ಸುವರ್ಣಸೌಧದಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಮಾಡ್ತಾರೆ ಎಂದಿದ್ದಾರೆ. ಇನ್ನು ಸರಕಾರಿ ಹಣದಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡ್ತಿದೆ ಎಂಬ ಶೆಟ್ಟರ್ ಆರೋಪಕ್ಕೆ ಡಿಕೆಶಿ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಏನು ಸಮಾವೇಶ ಮಾಡ್ತಾ ಇದಾರಲ್ಲ, ಮಹಾತ್ಮ ಗಾಂಧೀಜಿಯವರ ಹೆಸರ ಮೇಲೆ ಏನು ಸರ್ಕಾರದ ಹಣ ಖರ್ಚು ಮಾಡಿ ಇವತ್ತು ಅಧಿವೇಶನ ಮಾಡ್ಲಿಕ್ಕೆ ಕೊಟ್ಟಿದ್ದಲ್ಲ. ನಾನು ಮೊನ್ನೆ ಅವತ್ತು ಹೇಳಿದ್ದೆ, ನಾನು ಹಿಂದೆ ಇವತ್ತು ಎಲ್ಲಮ್ಮನ ಜಾತ್ರೆ ಯಾರ್ದೋ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಸರ್ಕಾರದ ದುಡ್ಡು, ಈಗ ದುಡ್ಡಿನ ಸರ್ಕಾರದ ದುಡ್ಡಿನ ಮೇಲೆ ಕಾಂಗ್ರೆಸ್ಸಿನ ಸಮಾವೇಶ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಒಂದಿಷ್ಟು ನೈತಿಕತೆ ಇಲ್ಲ. ಅವ್ರು ಬಂದ್ರೆ ಬೆಳಗಾವಿ ಒಂದು ಟೂರ್ ಕರ್ಕೊಂಡು ಹೋಗ್ತೀನಿ, ಅವ್ರಿಗೆ ಟೂರ್ ಕರ್ಕೊಂಡು ಹೋಗ್ತೀನಿ. ಅವರು ಆಡಿದಂಥ ನುಡಿಮುತ್ತುಗಳನ್ನ ಬಿಜೆಪಿಲಿ ಬಿಟ್ಟು ಬಂದಾಗ, ಕಾಂಗ್ರೆಸ್ ಸೇರ್ಕೊಂಡಾಗ ಆಡಿದಂಥ ನುಡಿಮುತ್ತುಗಳನ್ನ ನೆನಪು ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಅಂತ ಅವರು ನಮ್ಮ ಲೋಕಸಭಾ ಸದಸ್ಯರು, ಗೌರವಾನ್ವಿತ ಸದಸ್ಯರು, ಅವ್ರು ಬಂದು ನಾನೇ ಭಾಳ ಗೌರವದಿಂದ ಅವ್ರಿಗೆ ಎಲ್ಲ ಕಡೆನೂ ಟೂರ್ ಕರ್ಕೊಂಡು. ಬೆಳಗಾವಿಯ ಗಾಂಧಿ ಭಾರತ ಕಾರ್ಯಕ್ರಮದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, 1924ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿ ವಹಿಸಿಕೊಂಡಿದ್ರು. ಅದರ 100ನೇ ವರ್ಷದ ಕಾರ್ಯಕ್ರಮ ಆಚರಣೆ ಮಾಡುತ್ತಿದ್ದೇವೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ರ್ಯಾಲಿ ಆಯೋಜಿಸಿದ್ದೆವು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಭಾಗಿಯಾಗ್ತಾರೆ ಎಂದಿದ್ದಾರೆ. ಬೃಹತ್ ರ್ಯಾಲಿ ಇದು. ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗವಹಿಸ್ತಾ ಇದ್ದಾರೆ. ಇಡೀ ವರ್ಕಿಂಗ್ ಕಮಿಟಿ ಭಾಗವಹಿಸುತ್ತೆ.
ಹಾಗಾಗಿ ನಾವೆಲ್ಲ ಇವತ್ತು ನಾಳೆ ಎಲ್ಲ ನಾವು ಅಲ್ಲಿಗೆ ತಲುಪ್ತೇವೆ. ಬೆಳಗಾವಿಯ ಗಾಂಧಿ ಭಾರತ ಕಾರ್ಯಕ್ರಮದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಯಾವುದೇ ಸ್ಟ್ಯಾಂಡ್ ಹೊಂದಿರದ ಕಾಂಗ್ರೆಸ್ ಪಾರ್ಟಿ ಬಸ್ ಸ್ಟ್ಯಾಂಡ್ ಆಗಿದೆ ಎಂದಿದ್ದಾರೆ. ನಕಲಿ ಗಾಂಧಿ ನೇತೃತ್ವದ ನಕಲಿ ಕಾಂಗ್ರೆಸ್ ಇದು. ನೀವು ಗಾಂಧಿ ಹೆಸರಿನಲ್ಲಿ ಜಾತ್ರೆ ಮಾಡುತ್ತಿದ್ದೀರಿ. ಈಗ ಅಂಬೇಡ್ಕರ್ ಮತ್ತು ಗಾಂಧಿ ಹೆಸರಿನಲ್ಲಿ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡುತ್ತಿದ್ದೀರಿ ಎಂದು ಕಿಚ್ಚಾಯಿಸಿದ್ದಾರೆ. ಇವರು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿ, ಇವರು ಡೂಪ್ಲಿಕೇಟ್ ಕಾಂಗ್ರೆಸ್. ಇವರು ನಕಲಿ ಕಾಂಗ್ರೆಸ್ಸಿನ ನಕಲಿ ಗಾಂಧಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಒಂದು ಸಮಾವೇಶ ಇದೆ. ಅದಕ್ಕೆ ಸರ್ಕಾರಿ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದಾರೆ. ನಮ್ಮ ಭಾಗದಾಗ ಒಂದು ಗಾದಿ ಮಾತದೆ, ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತ್ರೆ ಅಂತ ಹೇಳಿ. ಹಂಗೆ ಸರ್ಕಾರ ದುಡ್ಡಿನಾಗ ಒಂದು ಜಾತ್ರೆ ಮಾಡ್ಕೊಂಡು ಹೊಂಟಾರಷ್ಟೇ. ಮಲ್ಲಿಕಾರ್ಜುನ ಖರ್ಗೆ ಮಾತನಾಡದಂತೆ ವಾರ್ನ್ ಮಾಡಿರುವ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಯಾವುದೋ ಒಂದು ಕಾರಣಕ್ಕೆ ಹೇಳಿರ್ತಾರೆ. ಮಾಧ್ಯಮದವರು ಏನಾದರೂ ಸೃಷ್ಟಿ ಮಾಡಿರ್ತೀರಿ, ಊಟಕ್ಕೆ ಹೋದ್ರೂ ಬೇರೆ ರೀತಿ ಸೃಷ್ಟಿ ಮಾಡಿರುತ್ತೀರಿ ಎಂದು ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡಿದ್ದಾರೆ. ಪಕ್ಷದ ಶಿಸ್ತಿನ ವಿಚಾರದಾಗ ಹೇಳ್ತಾರೆ. ಏನೇ ಚರ್ಚೆ ಆಗಿದ್ರೆ 4 ಗೋಡೆ ಮಧ್ಯೆ ಆಗಬೇಕು, ನೀವು ಯಾಕೆ ಮಧ್ಯಮಕ್ಕೆ ಹೋಗ್ತೀರಿ, ಹಿಂಗೆ ಕೆಲವೊಂದು ವಿಚಾರಗಳಿರ್ತವೆ. ಗೊತ್ತಿದೆ, ಇವತ್ತಿನ ದಿವಸ ಪ್ರಜಾಪ್ರಭುತ್ವ, ಇವತ್ತಿನ ದಿವಸ ಯಾವುದೋ ಒಂದು ಕಾರಣಕ್ಕೆ ಹೇಳಿರ್ತಾರೆ. ಮಾಧ್ಯಮದವರು ನೀವೇನೋ ಊಟಕ್ಕೆ ಹೋಗಿದ್ದನ್ನ ಬೇರೆ ರೀತಿಯಿಂದ ಸೃಷ್ಟಿ ಮಾಡಿರ್ತೀರಿ. ಮುಖ್ಯಮಂತ್ರಿಗಳು ಇವತ್ತು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದಕ್ಕೆ ಸುದ್ದಿ ಮಾಡಿದ್ರಿ. ಹಿಂದೆ ಅಶ್ವಥ್ ನಾರಾಯಣ ನಮ್ಮ ಮನೆಗೆ ಬಂದಿದ್ದು ಊಟಕ್ಕೆ ಬಂದಿದ್ದಕ್ಕೆ ಸುದ್ದಿ ಮಾಡಿದ್ರಿ. ನಾನು ಹೇಳಿದ್ದೇನಲ್ಲ, ಈಗ ನಾವು ಪಕ್ಷ ಹೇಳಿದೆ ಇದೆಲ್ಲ ಹೇಳಿಕೆ ಕೊಡಬೇಡಿ ಅಂತ ಹೇಳಿ. ಈಗ ಹೇಳ್ತೀನಿ, ಪಕ್ಷ ಹೈಕಮಾಂಡ್ ಅಂತಿಮ. ನಾನು ಒಂದು ಕಡೆದಾಗಿ ಹೇಳ್ತೇನೆ, ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಿದೆ, ಹೈಕಮಾಂಡ್ ಎಲ್ಲವನ್ನ ನೋಡ್ತಾ ಇದೆ. ಅಳೆದು ತೂಗಿ ಯಾವ ಸಂದರ್ಭದಲ್ಲಿ ಯೋಗ್ಯವಾದ ಡಿಸಿಷನ್ ತಗೋಬೇಕು. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಕ್ತವಾದಂತಹ ನಿರ್ಧಾರಗಳನ್ನ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಎಲ್ಲ ರಾಜ್ಯಗಳಲ್ಲಿ ಇವತ್ತು ದಿವಸ ತೆಗೆದುಕೋತಾರೆ. ಇವತ್ತು ದಿವಸ ನಮ್ಮ ಶಿವಕುಮಾರ್ ಅವರು ಇವತ್ತು ದಿವಸ ಈ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಬಹಳ ಶ್ರಮವನ್ನು ಕೂಡ ವಹಿಸಿದ್ದಾರೆ. ಈಗ ಅವ್ರಿಗೆ ಬಿನ್ ಓವರ್ಲೇಟೆಡ್ ಒಂದು ಫುಲ್ ಟೈಮ್ ಆಗಿ ಇದು ಮಾಡಬೇಕು ಅಂತ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದೆಲ್ಲವನ್ನು ಹೈಕಮಾಂಡ್ ನಿರ್ಧಾರ. ನಮ್ಮ ಕೈಯಲ್ಲಿ ಯಾರ ಕಡೆನೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ಕಡೆನೂ ಇಲ್ಲ, ಎಂಬಿ ಪಾಟೀಲ್ ಕಡೆ ಇಲ್ಲ, ಪರಮೇಶ್ವರ್ ಅವ್ರ ಕಡೆ ಯಾರ ಕಡೆನೂ ಇಲ್ಲ. ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಇವತ್ತು ದಿವಸ ಸೂಕ್ತ ಸಂದರ್ಭದಲ್ಲಿ ಅವು ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ. ಇದರ ಬೆನ್ನಲ್ಲೇ ಬಿಜೆಪಿ ಹಾಗೂ ಜೆಡಿಎಸ್ನಿಂದ 25 ಶಾಸಕರು ಕಾಂಗ್ರೆಸ್ ಬರೋದಕ್ಕೆ ರೆಡಿ ಇದ್ದಾರೆ ಎನ್ನುವ ಮೂಲಕ ಎಂಬಿ ಪಾಟೀಲ್ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ರಂಗೇರಿದೆ. ಜೊತೆಗೆ ಡಿಕೆ ಶಿವಕುಮಾರ್ ಬೆಳಗಾವಿ ಮೇಲೆ ಹಿಡಿತ ಸಾಧಿಸಲು ಮುಂದಾಗಿರೋದು ಕೆಲವರ ಕಣ್ಣು ಕೆಂಪಾಗಿಸಿದೆ ಅನ್ನಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಬಿಜೆಪಿಯ ಆಗ್ರಹ. ಆದರೆ ಬಿಜೆಪಿ ಆಗ್ರಹಕ್ಕೆ ಕಾಂಗ್ರೆಸ್ ಸಿಡಿದೆದ್ದಿದೆ. ಇಡಿ ಮಾಡಿರುವಂಥ ಟ್ವೀಟ್ ರಾಜಕೀಯ ಪ್ರೇರಿತ, ಸುಳ್ಳು ಮಾಹಿತಿ ನೀಡುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ವಾಗ್ದಾಳಿಯನ್ನ ಮಾಡಿದೆ. ಮೂಡಾ ಹಗರಣದಲ್ಲಿ 142 ಆಸ್ತಿಗಳ ಮುಟ್ಟುಗೋಲು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ಆಗ್ರಹ. ಮೂಡಾ ಹಗರಣದಲ್ಲಿ ತನಿಖೆ ಮಾಡ್ತಾ ಇರುವಂತಹ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸುಮಾರು 300 ಕೋಟಿ ಮೌಲ್ಯದ 142 ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದೆ. ಇದು ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ಆರೋಪನೆ ಮಾಡಿತ್ತು. ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ, ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ. ಹಗರಣ ಹೊರ ಬಂದ ಎಷ್ಟೋ ದಿನಗಳ ನಂತರ ಮೂಡಾ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಇದರಲ್ಲಿ ರಾಜಕಾರಣ ಇಲ್ಲ. ಕಾನೂನು ಪ್ರಕಾರ ಇಡಿ ಕೆಲಸ ಮಾಡ್ತಾ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಸಮಯ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅದರಲ್ಲಿ ಪ್ರೈಮಾಪೇಕ್ಷೆ ತಪ್ಪಿಸ್ತರು ಅಂತ ಹೇಳಿ ಬಹುಶಃ ಕಾನೂನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಕಾನೂನು ರೂಲ್ಸ್ ಏನಿದೆ ಎಲ್ಲರೂ ಹೇಳುವಂಥದ್ದು ಅದರಲ್ಲಿ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಇದರಲ್ಲಿ ಯಾವುದೇ ಒಂದು ರಾಜಕೀಯವಾದಂಥ ಹಿನ್ನೆಲೆ ಆಗಲಿ, ರಾಜಕೀಯ ಒತ್ತಡ ಇಲ್ಲ. ಇಡಿಯವರು ಸಂಪೂರ್ಣವಾಗಿ ಭಾಳ ಇಂಪಾರ್ಷಿಯಲ್ ತನಿಖೆ ಮಾಡಿ ಇದೆಲ್ಲವನ್ನು ಕಾನೂನು ರೀತಿ ಕೆಲಸ ಮಾಡ್ತಾರೆ. ಇದು ಇಂಪಾರ್ಷಿಯಲ್ ತನಿಖೆ ಆಗೋದಿಲ್ಲ. ರಾಜೀನಾಮೆ ಕೊಡಬೇಕಂತ ಮೊದಲಿಂದ ಒತ್ತಾಯ ಮಾಡ್ತೀವಿ, ಇವತ್ತು ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತಿನ ನಾಳೆ ಅವ್ರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸಿದ್ದರಾಮಯ್ಯ ಯಾವಾಗ ಬೇಕಾದ್ರೂ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಮತ್ತು ಕಾಂಗ್ರೆಸ್ನಲ್ಲಿ ಒಂದು ಅರಾಜಕತೆ ನಿರ್ಮಾಣ ಆಗುವಂಥದ್ದು ಎಲ್ಲ ಪಾಸಿಬಿಲಿಟಿ ಇದಾವೆ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅವ್ರು ನಮ್ಮ ಪಾರ್ಟಿಯಾಗ ಬಂದಿದ್ರಲ್ಲ, ಅವಾಗ ಕೇಳ್ಕೊಂಡು ಹೋಗ್ಯಾರ ನಮ್ಮನ್ನ. ಧಾರವಾಡದಲ್ಲಿ ವಿಪಕ್ಷ ನಾಯಕ ಅರವಿಂದ ಬೆಲ್ಲದ ಮಾತನಾಡಿ, ಯಾರಾದರೂ ಸೂಕ್ಷ್ಮ ವ್ಯಕ್ತಿ ಇದ್ದಿದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ರು. ಸಿಎಂ ತಮ್ಮ ಭಂಡತನ ತೋರಿಸ್ತಾ ಇದ್ದಾರೆ. ಅವರ ಕುಟುಂಬ ಇದರಲ್ಲಿ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ರಾಜೀನಾಮೆ ಕೊಡಬೇಕು ಅಂತ ಜನರ ಅಪೇಕ್ಷೆ ಮತ್ತು ಭಾವನೆ ಅಂತ ಹೇಳಿದ್ದಾರೆ.
ಸೆನ್ಸಿಟಿವ್ ಇದ್ದಂಥ ಮನುಷ್ಯ ಇದ್ರಂದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಹೋಗಿದ್ರು. ಮುಖ್ಯಮಂತ್ರಿಗಳು ತಮ್ಮ ಬಂಡತನ ತೋರಿಸ್ತಾ ಇದ್ದಾರೆ. ಅವ್ರ ಕುಟುಂಬದವರು ಆಲ್ರೆಡಿ ಇನ್ವಾಲ್ವ್ ಆಗಿರೋಂಥ ಇಡೀ ಜಗತ್ತಿಗೆ ಗೊತ್ತಾದರೂ ಕೂಡ ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕಂತ ನಮ್ಗೆ ಜನರ ಅಪೇಕ್ಷೆ, ಜನರ ಭಾವನೆ. ಸಿಎಂ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇರುವಂತ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದು, ಬಿಜೆಪಿಯವರು ಮೊದಲಿಂದಲೂ ಕೂಡ ಸಿಎಂ ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ. ಅವರಿಗೆ ಬೇಕಿರುವಂಥದ್ದು ಅದೇ, ಇದೇನೂ ಹೊಸದಲ್ಲ. ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕೋ ತೆಗೆದುಕೊಳ್ಳಲಿ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಮೊದಲಿಂದನೂ ಒತ್ತಾಯ ಮಾಡ್ತಾರೆ, ಇದೇನು ಹೊಸದೇನಲ್ಲ. ಅವ್ರಿಗೆ ಬೇಕಾಗಿರೋದೇ ಅದು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅನ್ನೋ ತಗೊಳ್ಳಿ. ಇಡಿ ಅವರು ಈಗ ಮಾಡಿದಾರಲ್ಲ, ಯಾರ ಮೇಲೆ ಕಾನೂನು ತಗೊಳ್ತಾರೆ? ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಇದೆಯಾ? ಸುಮ್ಮನೆ ಏನು ಬೇಕಾದ್ರೂ ಹೇಳ್ಬೋದು, ಆದರೆ ದಾಖಲಾತಿಗಳ ಇಟ್ಕೊಂಡು ಮಾತಾಡಬೇಕು. ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಾತನಾಡಿ, ಮೂಡಾದಿಂದ 142 ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರುವಂಥ ವಿಚಾರ, ಇದರಲ್ಲಿ ಸಿದ್ದರಾಮಯ್ಯ ಪ್ರಕರಣವೇ ಬೇರೆ, ಉಳಿದ ಆಸ್ತಿಗಳ ತನಿಖೆಯೇ ಬೇರೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೆಸರಿಗೆ ಮಸಿ ಬಳಿಯುವಂಥ ಹುನ್ನಾರ ನಡೆದಿದೆ. ಎಲ್ಲ ಅಕ್ರಮವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಪಿತೂರಿ ಮಾಡ್ತಿದ್ದಾರೆ. ಈ ತರ ಮಿಸ್ಲೀಡ್ ಮಾಡುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನ ರೋಲು ಅಂತ ಏನು ಕಂಡಿಡಿಯಕ್ಕೆ ಯಾರಿಂದೂ ಆಗಿಲ್ಲ, ಯಾಕೆಂದ್ರೆ ರೋಲೇ ಇಲ್ಲ. ಹೀಗಾಗಿ ಹೇಗಾದ್ರೂ ಮಾಡಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದಿ ಇನ್ಫ್ಲೂಯೆನ್ಸ್ ದಿ ಕೋರ್ಟ್ ಈ ಪ್ರಯತ್ನಗಳು ಇರಬಹುದು. ಈ ತರ ಪಿತೂರಿಗಳು ನಡೀತಾ ಇದ್ದಾವೆ. ಸಿದ್ದರಾಮಯ್ಯರ ವ್ಯಕ್ತಿತ್ವಕ್ಕೆ ಮಸಿ ಬಳಿತಕ್ಕಂಥ ಒಂದು ಪಿತೂರಿ ಇದು. ಸರ್ಕಾರದ ಇಮೇಜ್ಗೆ, ಸಿದ್ದರಾಮಯ್ಯ ಇಮೇಜ್ಗೆ ಮಸಿ ಬಳಿದು ಅವರನ್ನ ಕೋರ್ಟ್ನ ಮುಖಾಂತರ ಅಪರಾಧಿ ಮಾಡಬೇಕು ಅನ್ನೋ ಪ್ರಯತ್ನಗಳು. ಮೂಡಾ ಬಗ್ಗೆ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ನಮ್ಮ ತಾಯಿ ಹೆಸರಿನ 14 ಸೈಟ್ ಸೇರಿ 142 ಆಸ್ತಿಗಳ ಮುಟ್ಟುಗೋಲು ಹಾಕಿಕೊಂಡ ವಿಚಾರದಲ್ಲಿ ಜಾರಿ ನಿರ್ದೇಶನಾಲಯವನ್ನ ಮಿಸ್ಲೀಡ್ ಮಾಡಲಾಗಿದೆ. ಮೂಡಾದಲ್ಲಿ ಬೇರೆಯವರು ಮಾಡಿರುವಂತಹ ಹಗರಣ ತನಿಖೆ ಮಾಡಲಾಗಿದೆ. ನಮ್ಮ ತಾಯಿ ಅವರ ಹೆಸರಿನ 14 ಸೈಟ್ ವಿಚಾರವಲ್ಲ ಅಂತ ಹೇಳಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ನೀಡುವ ಬಗ್ಗೆ ಜನವರಿ 27ಕ್ಕೆ ತೀರ್ಪು ಬರಲಿದೆ, ಕಾದು ನೋಡೋಣ ಅಂತ ಹೇಳಿದ್ದಾರೆ. ಏನೋ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಹಗರಣ ಆಗಿದ್ದು, ಹಗರಣದ ಹೊಣೆ ಬಿಜೆಪಿ ಹೊರಬೇಕು ಅಂತ ಹೇಳಿದ್ದಾರೆ. ಅವರು ಮಿಸ್ಲೀಡಿಂಗ್ ಆಗಿ ಟ್ವೀಟ್ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೂಡಾ ಹಗರಣದಲ್ಲಿ ಅವ್ರು ತನಿಖೆ ಮಾಡಿರೋದು ಬೇರೆ ಹಗರಣ. ಮೂಡಾದಲ್ಲಿ ಬೇರೆಯವ್ರು ಮಾಡಿರೋ ಹಗರಣಗಳ ಬಗ್ಗೆ ತನಿಖೆ ಮಾಡಿದ್ದಾರೆ. ಏನು ನಮಗೆ 4 ಸೈಟ್ ನಾವು ಲೀಗಲ್ ಆಗಿ ತೆಗೆದುಕೊಂಡಿದೀವಿ, ಆ ತನಿಖೆಗೆ ಸಂಬಂಧಪಟ್ಟಿದ್ದಲ್ಲ ಈ ಪ್ರಾಪರ್ಟೀಸ್. ನಮ್ಮ ಪ್ರಾಪರ್ಟಿ ಆಗಲಿ, ತಂದೆಯವ್ರ ಪ್ರಾಪರ್ಟಿ ಆಗಲಿ ಯಾವುದು ಕೂಡ ಅಟ್ಯಾಚ್ ಮಾಡಿಲ್ಲ. 27ನೇ ತಾರೀಕು ಮತ್ತೆ ತೀರ್ಪಿದೆ. ಸಿಬಿಐ ಕೊಡ್ಬೇಕಾ ಬೇಡವಾ ಈ ಮೊಕದ್ದಮೆನೆ ಅಂತ ಹೇಳಿ ಕೋರ್ಟ್ ತೆಗೆದುಕೊಳ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಬಹುಶಃ ತಪ್ಪು ಮಿಸ್ಲೀಡ್ ಮಾಡಬೇಕು ಕೋರ್ಟ್ನ ಅಂತ ಹೇಳಿ, ತಪ್ಪು ಪರ್ಸೆಪ್ಷನ್ ಬರಲಿ ಅಂತ ಹೇಳಿ ಮಾಡಿರಬಹುದು. ಸೊ ಇದ್ರೊಳಗೆ ರಾಜಕೀಯ ದುರುದ್ದೇಶ ಇದೆ ಅಂತ ನನ್ಗೆ ಅನ್ಸುತ್ತೆ. ಅದೆಲ್ಲ ಆಗಿರೋದು ಬಿಜೆಪಿ ಕಾಲದಲ್ಲಿ, ನಮ್ಮ ಸರ್ಕಾರ ಬಂದ 1 ವರ್ಷದ ಕಾಲದಲ್ಲಿ ಆಗಿರ್ಬೋದು. ಸೊ ಹಾಗಾಗಿ ಇದಕ್ಕೇನಾದ್ರೂ ಹಗರಣಕ್ಕೆ ಏನಾದ್ರು ಹೊಣೆ ಯಾರಾದ್ರೂ ಹೊರಬೇಕು ಅಂತಂದ್ರೆ ಅದು ಬಿಜೆಪಿ ಸರ್ಕಾರ ಹೊರಬೇಕು. ಮೂಡಾ ಹಗರಣದಲ್ಲಿ ಮುಟ್ಟುಗೋಲು ಹಾಕಿಕೊಂಡಿರುವಂತಹ 142 ಆಸ್ತಿಗಳ ಪಟ್ಟಿ ಬಿಡುಗಡೆಗೆ ಒತ್ತಾಯ ಮಾಡಲಾಗಿದೆ. ಈ ನಡುವೆ ಕಾಂಗ್ರೆಸ್ ಜನವರಿ 27ರಂದು ಹೈಕೋರ್ಟ್ ನೀಡಬಹುದಾದಂಥ ಆದೇಶದ ಕಡೆಗೆ ನೋಡ್ತಾ ಇದೆ. ಬಿಜೆಪಿ ಮಾತ್ರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಪಟ್ಟನ್ನು ಹಿಡಿದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂಥ ಕುರ್ಚಿ ಕುಸ್ತಿಗೆ ತಾತ್ಕಾಲಿಕ ಬ್ರೇಕ್ ಅಂತೂ ಬಿದ್ದಿದೆ. ಆದರೆ ಬಿಜೆಪಿಯಲ್ಲಿ ಮಾತಿಗೆ ಕಡಿವಾಣ ಬೀಳುವಂಥ ಲಕ್ಷಣನೇ ಕಾಣ್ತಾ ಇಲ್ಲ. ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡಿದಂಥ ರಮೇಶ್ ಜಾರಕಿಹೊಳಿಗೆ ಯತ್ನಾಳ್ ಸಾಥನ್ನು ಕೊಟ್ಟಿದ್ದಾರೆ. ಇನ್ನು ಒಂದ್ ಕಡೆ ವಿಜೇಂದ್ರ ಆಪ್ತ ಬಣವು ಕೂಡ ತಿರುಗಿ ಬಿದ್ದಿದೆ. ಅಬ್ಬಬ್ಬಾ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರಿಗೆ ಕೊಡ್ತಿರೋ ಗೌರವ ಎಲ್ಲರಲ್ಲೂ ದಿಗಿಲು ಹುಟ್ಟುವಂತೆ ಮಾಡಿದೆ. ಬೆಳಗಾವಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಬಿವೈ ವಿಜೇಂದ್ರ ಅವರನ್ನ ಪಚ್ಚ ಎಂದ ಬಳಿಕ ಪರವಿರೋಧ ವಾಕ್ಸಮರಗಳು ಶುರುವಾಗಿದೆ. ರಮೇಶ್ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿರುವ ಯತ್ನಾಳ್, ರಮೇಶ್ ಜಾರಕಿಹೊಳಿ ಮಾತನಾಡಿದ್ರಲ್ಲಿ ತಪ್ಪೇನಿದೆ ಎಂದಿದ್ದಾರೆ. ಇನ್ನು ವಿಜೇಂದ್ರ ತಪ್ಪಿನಿಂದಲೇ ಯಡಿಯೂರಪ್ಪ ಜೈಲಿಗೆ ಹೋಗುವಂತಾಯಿತು ಎಂದು ವಿಜೇಂದ್ರ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದವ್ರು ಯಾರು? ಮೊದಲು ರಸ್ತೆಯಲ್ಲಿ ಅಡ್ಡಾಡ್ಲಾರ್ದಂಗೆ ಮಾಡ್ತೀನಿ ಅಂದವ್ರು ಯಾರು? ಮತ್ತು ಅದಕ್ಕೆ ಉತ್ತರ ಕೊಟ್ಟಾರ. ತಪ್ಪೇನೈತಿ? ಇವನು ಒಪ್ಕೊಳಕ್ಕೆ ಆಗೋದಿಲ್ಲ ರೀ. ನಾವು ಯಾರು ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗೆ ಒಪ್ಕೋತೀರಿ? ಅವ್ರ ಅಪ್ಪಂದೇ ಡೂಪ್ಲಿಕೇಟ್ ಸಹಿ ಮಾಡ್ಯಾರ ಅಂತೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಅಂತ ಹೇಳೋದಂಥವ್ರು ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ. ಅವ್ರ ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವ್ರ ಅಪ್ಪ ಜೈಲಿಗೆ ಹೋದ. ಸಭಾದಾಗ ಅಟ್ಟೆ ಪೂಜ್ಯ ತಂದೆಯವರು
ನಮ್ಮ ಪೂಜ್ಯ ತಂದೆಯವರು ಕಾಲಿಗೆ ಚಕ್ರ ಕಟ್ಟೋಣ ಅಂತ ಹೇಳ್ತಾನೆ. ಮನ್ಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ, ಅವ್ರು ಅಣ್ಣ ಆತಾರ. ಹಾಂ, ಮನ್ಯಾಗ ಒಂದು ಬೇರೆ ಐತಿ, ಹೊರಗೆ ಪೂಜ್ಯ ತಂದೆಯವ್ರು ಅಟ್ಟೆ. ಅಲ್ಲಿ ಒಳಗಂತೂ ಏನೂ ಕಿಮ್ಮತ್ತಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಈ ವಿಚಾರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಹೇಳಿಕೆಗೆ ಬಿವೈ ವಿಜೇಂದ್ರ ಪ್ರತಿಕ್ರಿಯೆ ನೀಡಿದ್ದು, ಬಿಜೆಪಿ ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ರಾಜಕೀಯ ಪಕ್ಷ. ಕಳೆದೊಂದು ವರ್ಷದಿಂದ ಈ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿದ್ದೇನೆ. ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡಿ ಪಕ್ಷ ಮುನ್ನಡೆಸಲು ಅವಕಾಶ ಕೊಡುತ್ತಾರೆ ಎಂದಿದ್ದಾರೆ. ಯತ್ನಾಳ್ ರಾಜೀನಾಮೆಗೆ ಆಗ್ರಹ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿ, ಭಗವಂತ ಅವರಿಗೆ ಒಳ್ಳೆಯದು ಮಾಡಲಿ ಎಂದಿದ್ದಾರೆ. ಬಿಜೆಪಿನಲ್ಲಿ ಇವತ್ತು ಪಕ್ಷದ ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಬಂದಿದ್ದೇನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಅಂತೇಳಿ ನಂಗೆ ವಿಶ್ವಾಸ ಇದೆ. ಅವ್ರಿಗೆ ಒಳ್ಳೇದು ಮಾಡಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ರಾಯಚೂರಿನ ಮಾನ್ವಿಯಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿಜೇಂದ್ರ ಒಮ್ಮೆ ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆಯನ್ನ ನಾನು ಹಿಂದಕ್ಕೆ ತೆಗೆಯಲ್ಲ ಅಂತ ಗುಡುಗಿದ್ರು. ಜೊತೆಗೆ ಸಿಎಂ ಆಗುವ ಕನಸು ಬಿಚ್ಚಿಟ್ರು. ಇದೇ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಶಿವನಗೌಡ ನಾಯಕ್, ನೀವು ಒಂದು ದಿನ ಮುಖ್ಯಮಂತ್ರಿಯಾಗಬೇಕು ಅಂದ್ರು. ಈ ರಾಜ್ಯದ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂದ್ರು. ಆಗ ಕೈ ಮುಗಿಯುವ ಮೂಲಕ ವಿಜೇಂದ್ರ ಸಮ್ಮತಿಸಿದ್ರು. ಒಂದು ವಿಶ್ವಾಸನ ಕೊಡ್ತೇನೆ, ಒಂದು ಮಾತನ್ನ ಹೇಳ್ತೇನೆ. ಆ ಭಗವಂತನ ಕೃಪೆಯಿಂದ, ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಮುಂದೆ ಭಗವಂತ ಯಾವತ್ತು ಶಕ್ತಿ ಕೊಡ್ತಾನೋ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದಾಗಲಿ, ಯುವಕರಿಗೆ ವಿಶೇಷವಾಗಿ ಈ ಭಾಗದಲ್ಲಿ ಕೈಗಾರಿಕೆಗಳನ್ನ ತರ್ತಕ್ಕಂಥ ಅವಶ್ಯಕತೆ ಇದೆ. ಮಾಧ್ಯಮ ಮಿತ್ರರೇ, ಒಂದನ್ನು ಸ್ಪಷ್ಟೀಕರಿಸ್ತೇನೆ, ವಿಜೇಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದನ್ನು ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾರೆ. ಈ ರಾಜ್ಯಕ್ಕೆ ಅತ್ಯಂತ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅತ್ತ ರಮೇಶ್ ಜಾರಕಿಹೊಳಿ ಹಾಗೂ ಯತ್ನಾಳ್ ವಾಗ್ಬಾಣ ಬಿಡ್ತಿದ್ದ ಹಾಗೆ ಆಕ್ಟಿವ್ ಆದ ವಿಜೇಂದ್ರ ಆಪ್ತ ಬಳಗ ಯತ್ನಾಳ್ ವಿರುದ್ಧ ಕಿಡಿಕಾರುವ ಕೆಲಸ ಮಾಡಿತು. ಮಾಜಿ ಶಾಸಕ ರೇಣುಕಾಚಾರ್ಯ, ಮಾಜಿ ಎಂಎಲ್ಸಿ ಲಕ್ಷ್ಮೀ ನಾರಾಯಣ್, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ವಾಗ್ದಾಳಿ ಮಾಡಿದ್ರು. ಉಚ್ಚಾಟನೆ ಆದ್ಮೇಲೆ ಯಡಿಯೂರಪ್ಪ ಕಾಲು ಹಿಡಿದು ಪಕ್ಷಕ್ಕೆ ಬಂದಿದ್ದು ಮರೆತು ಹೋಯ್ತಾ ಎಂದಿದ್ದಾರೆ. ಯತ್ನಾಳ್ರವರೇ, ಹಿಂದೆ ಬಿಜೆಪಿ ಬಿಟ್ಟೋಗಿದ್ದು ನೆನಪಾಯ್ತಾ? ಉಚ್ಚಾಟನೆ ಆಗಲಿಲ್ವಾ? ಉಚ್ಚಾಟನೆ ಆಗಿ JDS ಪಾರ್ಟಿ ಸೇರಿಕೊಂಡು ಯಾವ ರೀತಿ ಟಿಪ್ಪು ಅವತಾರ ತಳಿ ಎಲ್ಲ ಗುದ್ದಿದ್ದಾನೆ. ಇಲ್ಲಿ ಕೆಲವರು ಇದ್ದಾರೆ, ಕೊಂಡಿ ಮಂಚಣ್ಣಂತರು, ನಮಗೆ ಗೊತ್ತಿದೆ. ಕೊಂಡಿ ಮಂಚಣ್ಣಂತರು ಇಲ್ಲಿ ಯತ್ನಾಳನ್ನ ಎತ್ಕಟ್ತಿದ್ದಾರೆ. ಯತ್ನಾಳನ್ನ ಎತ್ಕಟ್ಟಿ ವಿಜೇಂದ್ರ ಸಾಮರ್ಥ್ಯ ಕುಗ್ಗಿಸು ಅಂತ ಹೇಳ್ತಿದ್ದಾರೆ. ನಾನು ಹೇಳೋದಾದ್ರೆ ನೇರವಾಗಿ ಇಂಥವ್ರನ್ನ ಕಡಾಖಂಡಿತವಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು. ಫಸ್ಟ್ ಆಫ್ ಆಲ್ ಅದು ತಡ ಮಾಡಿದ್ದೇ ಇದಕ್ಕೆಲ್ಲ ಕಾರಣ. ಯಾರು ನಾನಾಗಲಿ ಇನ್ನೊಬ್ಬನಾಗಲಿ ಕೂಡಲೇ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. ಆಗದೇ ಇದ್ದರೆ ಖಂಡಿತವಾಗ್ಲೂ ನಾವು ಒತ್ತಾಯ ಮಾಡ್ತೀವಿ, ಹೋಗಿ ಖಂಡಿತವಾಗ್ಲೂ ಪಕ್ಷದ ಮರ್ಯಾದೆ ಹೋಗ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿಯನ್ನ ಕೆಲವರು ಎತ್ತಿ ಕಟ್ಟುತ್ತಿದ್ದಾರೆ ಎಂದು ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಇದರ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಅಸಮಾಧಾನವಿದ್ದರೆ ಪಕ್ಷದ ವರಿಷ್ಠರ ಗಮನಕ್ಕೆ ತನ್ನಿ, ಅದನ್ನ ಬಿಟ್ಟು ಬಹಿರಂಗ ಹೇಳಿಕೆ ನೀಡಬೇಡಿ ಎಂದಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಇವರಿಬ್ಬರು ಪ್ರಮುಖ ನಾಯಕರಿದ್ದಾರೆ. ನೀವು ಅಲ್ಲಿ ಕೂತು ಚರ್ಚೆ ಮಾಡಿರಿ. ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ಬಹಿರಂಗ ಟೀಕೆ ಟಿಪ್ಪಣಿಗಳು ಪರಸ್ಪರ ಮಾಡೋದು ಸರಿಯಲ್ಲ. ವಿಶೇಷವಾಗಿ ರಾಜ್ಯ ಅಧ್ಯಕ್ಷರ ವಿಷಯದಲ್ಲಿಯೂ ಕೂಡ ಪಾರ್ಟಿ ಪ್ರೋಸೆಸ್ದಲ್ಲಿ ಚುನಾವಣೆ ಪ್ರೋಸೆಸ್ ನಡೀತದೆ. ಆ ಚುನಾವಣೆ ಪ್ರೋಸೆಸ್ ಸಂಬಂಧ ನಿಮ್ಗೆ ಏನೇ ವಿಷಯ ಇದ್ದರೆ ದಯಮಾಡಿ ಹೋಗಿ ಡೆಲ್ಲಿಯಲ್ಲಿ ಮಾತನಾಡಿ. ರಾಜ್ಯಾಧ್ಯಕ್ಷನ ಸ್ಥಾನದಿಂದಲೇ ಇಳಿಸಬೇಕು ಅನ್ನೋ ಬಗ್ಗೆ ಬಿಜೆಪಿಯಲ್ಲಿ ಕಸರತ್ತು ಶುರುವಾಗಿದೆ. ಇದರ ಬೆನ್ನಲ್ಲೇ ವಿಜೇಂದ್ರ ಮುಖ್ಯಮಂತ್ರಿ ಆಗುವ ನಾಯಕ ಅನ್ನೋ ಸಂದೇಶ ಕಳುಹಿಸುವ ಪ್ರಯತ್ನವೂ ನಡೆದಿದೆ. ಇದರ ನಡುವೆ ಬಿಜೆಪಿ ಗೊಂದಲಗಳಿಗೆ ಹೈಕಮಾಂಡ್ ಮದ್ದು ಅರಿಯುತ್ತದೆ ಎಂದಿದ್ದಾರೆ ಕೇಂದ್ರ ಸಚಿವರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದ ಕೇಸ್ನಲ್ಲಿ ಓರ್ವ ಆರೋಪಿಯ ಬಂಧನ ಆಗಿದೆ. ಬಾಂಗ್ಲಾ ಮೂಲದ ಆರೋಪಿಯನ್ನ ಬಂಧಿಸಿ ಕೋರ್ಟ್ಗೆ ಹಾಜರು ಮಾಡಿ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ. ಘಟನೆಗೆ ಕಾರಣ ಏನು, ಚಾಕು ಇರಿದಿದ್ದು ಯಾಕೆ ಅನ್ನುವಂಥ ರಹಸ್ಯ ಬಯಲಾಗಬೇಕಾಗಿದೆ.
ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣ. ಆರೋಪಿ ಬಂಧನ, 5 ದಿನ ಪೊಲೀಸ್ ಕಸ್ಟಡಿಗೆ. ಮನೆಗೆ ನುಗ್ಗಿ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಚುಚ್ಚಿದ ಪ್ರಕರಣದಲ್ಲಿ ಆರೋಪಿಯೊಬ್ಬನನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಬಾಂಗ್ಲಾದೇಶ ಮೂಲದ ಮೊಹಮ್ಮದ್ ಶರೀಫುಲ್ ಇಸ್ಲಾಂ ಶಹಜಾದ್ ಎಂಬಾತನನ್ನ ಅರೆಸ್ಟ್ ಮಾಡಿ ಬಾಂದ್ರಾ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ವಿಚಾರಣೆ ನಡೆಸಿದ ಕೋರ್ಟ್ 5 ದಿನಗಳ ಕಾಲ ಬಾಂದ್ರಾ ಪೊಲೀಸರ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಆರೋಪಿ ಪತ್ತೆಗಾಗಿ ಕಳೆದ 3 ದಿನಗಳಿಂದ 30 ತಂಡಗಳ ಮೂಲಕ ತೀವ್ರ ಹುಡುಕಾಟ ನಡೆಸಿದ್ರು. ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಮಾಡಿ ಅವರನ್ನ ಬಿಡುಗಡೆ ಮಾಡಲಾಗಿತ್ತು. ಆದ್ರೀಗ ಥಾಣೆಯ ಹೀರಾನಂದಿನಿಯಲ್ಲಿ ಅಡಗಿದ್ದ ಮೊಹಮ್ಮದ್ ಶರೀಫುಲ್ ಇಸ್ಲಾಂ ಶಹಜಾದ್ನನ್ನ ಪೊಲೀಸರು ಬಂಧಿಸಿ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಬಾಂಗ್ಲಾದೇಶದ ಪ್ರಜೆ ಆಗಿರುವ ಆರೋಪಿ ಮೊಹಮ್ಮದ್ ಶರೀಫುಲ್ ಅಕ್ರಮವಾಗಿ ದೇಶದೊಳಗೆ ನುಸುಳಿದ್ದ. ಭಾರತಕ್ಕೆ ಬಂದು ವಿಜಯ್ ದಾಸ್ ಎಂದು ಹೆಸರು ಬದಲಿಸಿಕೊಂಡಿದ್ದ. ಕೆಲವು ತಿಂಗಳಿಂದ ಮುಂಬೈನಲ್ಲಿ ವಾಸವಾಗಿದ್ದ ಮೊಹಮ್ಮದ್ ಶರೀಫುಲ್ ನಟ ಸೈಫ್ ಮೇಲಿನ ದಾಳಿ ಘಟನೆ ಬಳಿಕ ಬಾಂಗ್ಲಾದೇಶಕ್ಕೆ ತೆರಳಲು ಮುಂದಾಗಿದ್ದನಂತೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಥಾಣೆಯ ಹಿರಾನಂದಿನಿ ಎಸ್ಟೇಟ್ನಲ್ಲಿ ಮೊಹಮ್ಮದ್ ಶರೀಫುಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಎಸ್ಟೇಟ್ನಲ್ಲಿ ದಟ್ಟ ಪೊದೆಗಳ ಮಧ್ಯದಲ್ಲಿ ನಿದ್ದೆ ಮಾಡುತ್ತಿದ್ದ ಸ್ಥಿತಿಯಲ್ಲಿ ಆರೋಪಿ ಪತ್ತೆಯಾಗಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಬುಧವಾರ ರಾತ್ರಿ ಸೈಫ್ ಅಲಿ ಖಾನ್ ನಿವಾಸಕ್ಕೆ ನುಗ್ಗಿದ್ದ ಆಗಂತುಕ ಸೈಫ್ಗೆ 6 ಬಾರಿ ಚಾಕುವಿನಿಂದ ಚುಚ್ಚಿ ಮೆಟ್ಟಿಲುಗಳ ಮೂಲಕ ಪರಾರಿಯಾಗಿದ್ದ. ಸಿಸಿಟಿವಿಯಲ್ಲೂ ದೃಶ್ಯ ಸೆರೆಯಾಗಿತ್ತು. ಸಿಸಿಟಿವಿ ದೃಶ್ಯಗಳ ಜಾಡು ಹಿಡಿದ ಪೊಲೀಸರಿಗೆ ಬಾಂದ್ರಾ ರೈಲ್ವೆ ಸ್ಟೇಷನ್ನಿಂದ थाने कड़े आरोपी तेरಳಿದ್ದ माहिती सिक्किತ್ತು। प्राइमा से ऐसा लगता है कि ये जो एक्यूज है ये बांग्लादेशी है और इंडिया में एंटर करने के इलीगली एंटर करने के बाद इस एक्यूज ने इसका नाम चेंज किया है विजय दास। ये एक्यूज पिछले 5-6 महीने पहले मुंबई आया है ऐसा पता चला है। कुछ दिन ये मुंबई में रहा, बाद में मुंबई की विसिनिटी के कुछ टाउन्स में रहा। क्या काम करता था सर? हाउसकीपिंग एजेंसी में काम करता है। आरोपी पर ವಕೀಲರು ಕೋರ್ಟ್ಗೆ ಹಾಜರಾಗಿ ಆರೋಪಿ ನಿರಪರಾಧಿ ಮುಂಬೈನಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸವಾಗಿದ್ದಾನೆ, ಆತನ ಬಳಿ ಸೂಕ್ತ ದಾಖಲೆಗಳು ಇವೆ, ಆತನಿಗೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಬಂಧನ ಮಾಡಿರುವುದೇ ಅಕ್ರಮ ಎಂದು ವಾದ ಮಾಡಿದ್ದಾರೆ। ಈತ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಸೈಫ್ ಮೇಲೆ ಹಲ್ಲೆ ಮಾಡಿದ್ದು ಏಕೆ ಅನ್ನೋದು ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗಬೇಕಿದೆ। ಸದ್ಯ ದಾಳಿಯಲ್ಲಿ ಗಾಯಗೊಂಡಿರುವ ನಟ ಸೈಫ್ ಅಲಿ ಖಾನ್ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ। ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಗುಣಮುಖರಾಗ್ತಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ। ಬ್ಯೂರೋ ರಿಪೋರ್ಟ್, ನ್ಯೂಸ್ 18। ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ। ಪ್ರಯಾಗರಾಜ್ನ ಮಹಾಕುಂಭ ಮೇಳದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಭಾರೀ ಅಗ್ನಿ ಅವಘಡ ಸಂಭವಿಸಿದೆ। ಸೆಕ್ಟರ್ 5ರಲ್ಲಿ ಟೆಂಟ್ನಲ್ಲಿದ್ದ 2 ಸಿಲಿಂಡರ್ ಸ್ಫೋಟಗೊಂಡಿವೆ। ವಿವೇಕಾನಂದ ಸೇವಾ ಸಮಿತಿ ಕಟ್ಟುತ್ತಿದ್ದ ಟೆಂಟ್ಗಳಿಗೆ ಬೆಂಕಿ ಬಿದ್ದಿತ್ತು। ಪರಿಣಾಮ 20ರಿಂದ 25 ಟೆಂಟ್ಗಳು ಸುಟ್ಟು ಭಸ್ಮವಾಗಿವೆ। ಸ್ಥಳಕ್ಕೆ ಭೇಟಿ ನೀಡಿದ್ದ ಸಿಎಂ ಯೋಗಿ ಆದಿತ್ಯನಾಥ್ರಿಂದ ಪ್ರಧಾನಿ ಮೋದಿ ಮಾಹಿತಿ ಪಡೆದಿದ್ದಾರೆ। ಉತ್ತರ ಕ್ಯಾಲಿಫೋರ್ನಿಯಾದಲ್ಲಿರುವ ಜಗತ್ತಿನ ಅತಿ ದೊಡ್ಡ ಬ್ಯಾಟರಿ ಸಂಗ್ರಹ ಘಟಕದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿ ಧಗಧಗ ಹೊತ್ತಿ ಉರಿದಿದೆ। ಮಾಸ್ ಲ್ಯಾಂಡಿಂಗ್ ಎಂಬ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ। ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ ವಿರುದ್ಧ ಕಿರುಕುಳ ಆರೋಪ ಕೇಳಿಬಂದಿದೆ। ಯಾದಗಿರಿಯ ಕಿಲ್ಲನಕೇರದ ಬೀರಲಿಂಗಪ್ಪ ಎಂಬುವವರು ಕಿರುಕುಳ ತಾಳಲಾರದೆ ದಯಾಮರಣ ಕೋರಿ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ। ಕಾಮಗಾರಿಯ 3.98 ಲಕ್ಷ ಅನುದಾನ ಬಿಡುಗಡೆಗೆ ತಡೆ ನೀಡಿ ಕಿರುಕುಳ ಕೊಡುತ್ತಿದ್ದಾರೆಂದು ಶಾಸಕರ ವಿರುದ್ಧ ಆರೋಪಿಸಿದ್ದಾರೆ। ಮಾಜಿ ಶಾಸಕ ಬಸವರಾಜ ದಡೇಸೂಗೂರು ವಿರುದ್ಧ ದಲಿತರ ಭೂಮಿ ಕಬಳಿಕೆ ಆರೋಪ ಕೇಳಿಬಂದಿದೆ। ರಾಯಚೂರು ಜಿಲ್ಲೆ ದಡೇಸೂಗೂರಿನಲ್ಲಿ ಭೂ ಕಬಳಿಕೆ ಬಗ್ಗೆ ಪ್ರಶ್ನಿಸಲು ಹೋದವರಿಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ। ಅಲ್ಲದೆ ಚಪ್ಪಲಿಯಲ್ಲಿ ಹಲ್ಲೆಗೆ ಯತ್ನಿಸಿರುವ ವಿಡಿಯೋ ವೈರಲ್ ಆಗಿದೆ। ಮಂಗಳೂರಿನ ಕೋಟೆಕಾರು ಬ್ಯಾಂಕ್ನಲ್ಲಿ 12 ಕೋಟಿ ದರೋಡೆ ಕೇಸ್ ಸಂಬಂಧ ಇಬ್ಬರು ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ। ಉಳ್ಳಾಲ ಪೊಲೀಸ್ ಠಾಣೆಗೆ ಇಬ್ಬರನ್ನ ಕರೆತಂದು ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ। ಜೊತೆಗೆ 2017ರ ದರೋಡೆ ಕೇಸ್ನ ಆರೋಪಿಗಳಿಗೂ ಖಾಕಿ ಡ್ರಿಲ್ ಮಾಡುತ್ತಿದೆ। ದರೋಡೆಕೋರರಿಗೆ ಕೇರಳ, ತಮಿಳುನಾಡು, ಮುಂಬೈ, ಗೋವಾದಲ್ಲಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ।
ಉತ್ತರಾಖಂಡ್ನ ಆದಿ ಕೈಲಾಶ್ ಬಳಿ ಗುಡ್ಡ ಕುಸಿತ ಸಂಭವಿಸಿದೆ. ನಿರಂತರ ಮಳೆಯಿಂದಾಗಿ ಬೃಹತ್ ಗಾತ್ರದ ಗುಡ್ಡ ಹೆದ್ದಾರಿ ಮೇಲೆ ಕುಸಿದಿದೆ. ಜನರು ಕೂದಲಳಿ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗುಡ್ಡ ಕುಸಿಯುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. 118ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. 2025ನೇ ವರ್ಷದ ಮೊದಲ ರೇಡಿಯೋ ಕಾರ್ಯಕ್ರಮದಲ್ಲಿ ಗಣರಾಜ್ಯೋತ್ಸವ, ಸಂವಿಧಾನ, ಮಹಾಕುಂಭಮೇಳ ಬಗ್ಗೆ ಪ್ರಸ್ತಾಪಿಸಿದ್ರು. ಇಸ್ರೋದ ಕ್ರಾಫ್ಟ್ಸ್ ಪ್ರಯೋಗ ಮತ್ತು ಸ್ಪೇಸ್ ಡಾಕಿಂಗ್ ಪ್ರಯೋಗ ಯಶಸ್ವಿ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಕೊಂಡಾಡಿದ್ರು. ನೈಋತ್ಯ ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತ ಎದ್ದಿದೆ. ಪರಿಣಾಮ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿ ಜಿಟಿಜಿಟಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ದಕ್ಷಿಣ ಕಾಶಿ ನಂಜನಗೂಡಿಗೆ ನಟ ಡಾಲಿ ಧನಂಜಯ್ ಆಗಮಿಸಿ ನಂಜುಂಡೇಶ್ವರನ ದರ್ಶನ ಪಡೆದಿದ್ದಾರೆ. ದೇವರ ಮುಂದೆ ಮದುವೆ ಆಮಂತ್ರಣ ಪತ್ರಿಕೆ ಇಟ್ಟು ಪೂಜೆ ಮಾಡಿಸಿದ್ದಾರೆ. ಈ ವೇಳೆ ಡಾಲಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಸಾಥ್ ಕೊಟ್ಟರು. ಖೋ-ಖೋ ಮಹಿಳಾ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಚಾಂಪಿಯನ್. ಮೊದಲ ಆವೃತ್ತಿಯಲ್ಲೇ ಟೀಂ ಇಂಡಿಯಾ ಅಜೇಯ ಗೆಲುವುಗಳೊಂದಿಗೆ ಚಾಂಪಿಯನ್ ಆಗಿದೆ. ಪ್ರಿಯಾಂಕಾ ಇಂಗ್ಲೆ ನೇತೃತ್ವದ ಟೀಂ ನೇಪಾಳ ತಂಡವನ್ನ ಫೈನಲ್ ಪಂದ್ಯದಲ್ಲಿ 78-40 ಅಂಕಗಳ ಅಂತರದಿಂದ ಸೋಲಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.